ಫಸ್ಟ್ ಟೈಮ್ ಅಲ್ಲ, ವರ್ಷದಲ್ಲಿ ಒಂದು 2 ಸಾರಿ ಅಂತೂ ಮಾಡೇ ಮಾಡ್ತೀವಿ. ಹಾಗೆ ನನ್ನ ಬರ್ತ್ಡೇ ಆಗಲಿ, ನಮ್ಮ DK ಸುರೇಶ್ ಅಣ್ಣನ ಬರ್ತ್ಡೇ ಆಗುತ್ತೆ, ಆವಾಗ ಅದ್ಧೂರಿಯಾಗಿ ಅವ್ರ ಬರ್ತ್ಡೇ ಮಾಡಬೇಕಾದ್ರೆ ಮಾಡ್ತಿದ್ವಿ. ಈಗ ಯಾಕೆಂದರೆ ವರ್ಷ ನಾವು ಮಾಡಬೇಕಾದ್ರೆ ಸುರೇಶ್ ಅಣ್ಣವರು ನಮ್ಮ ಸಂಸದರಿದ್ದಾಗ ವರ್ಷ ಅವ್ರ ಬರ್ತ್ಡೇಗೆ ಇಲ್ಲಿ ಮಾಡ್ತಾಯಿದ್ವಿ. MLA ಅವರು RK ರಮೇಶ್ ಅಂತ ಇದ್ದರು, ಅವ್ರ ಬರ್ತ್ಡೇಗೂ ಇಲ್ಲಿ ಮಾಡ್ತಾಯಿದ್ವಿ. ನನ್ನ ಬರ್ತ್ಡೇ ಅಂದರೆ ನನ್ನ ಹೆಸರು ಚಂದ್ರ ಅಂತ, ನನ್ನ ವೈಫು ಇಲ್ಲಿ ಲಾಸ್ಟ್ ಟೈಮ್ ಕೋಣನಕುಂಟೆ ವಾರ್ಡಿಂದ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದ್ದೆ. ಈಗ ಅದು ವಾರ್ಡು ಡಿವೈಡ್ ಆಗಿ ಈಗ 4 ಭಾಗ ಆಗಿಬಿಟ್ಟಿದೆ. ಈಗ ಕೋಣನಕುಂಟೆ, ಬೀರೇಶ್ವರ ನಗರ, RBI ಲೇಔಟು, ಕೊತ್ನೂರು ಅಂತ 4 ಭಾಗ ಆಗಿದೆ. ಅದರಲ್ಲಿ ಈಗ ನಾನು ಬೀರೇಶ್ವರ ನಗರ ಏನಕ್ಕೆ ಈ ಬೀರೇಶ್ವರ ನಗರದಲ್ಲೇ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ನಮ್ಮ ಜನ ಇರೋದು ತುಂಬ ಬಡವರು. ಬೀರೇಶ್ವರ ನಗರ, ಶಾರದಾ ನಗರ, ಶಿವಶಕ್ತಿ ನಗರ, ಚುಂಚಕಟ್ಟ ಭಾಗ. ನಮ್ಮ ಚುಂಚಕಟ್ಟದ ಜನ ಅಲ್ಲಿ ಆ್ಯಕ್ಚುಲಿ ನಾವು ಅಲ್ಲಿ ಮಾಡಬೇಕು. ಚುಂಚಕಟ್ಟ ಅಂತ ವಾರ್ಡ್ ಬರುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಅದು ಬೀರೇಶ್ವರ ನಗರ ಅಂತ ಬಂದಿದೆ, ತೊಂದರೆ ಆಗಿದೆ. ಈ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ರೆಗ್ಯುಲರಾಗಿ ವರ್ಷದಲ್ಲಿ 2 ಸಾರಿ ಮಾಡ್ತೀವಿ ಸರ್. ಏನೇನು ತಪಾಸಣಾ ಶಿಬಿರ ಇವತ್ತು? ಕಣ್ಣಿನ ತಪಾಸಣೆ, ರಕ್ತ ಪರೀಕ್ಷೆ, ಆಮೇಲೆ ಥೈರಾಯ್ಡ್ಗೆ, ಆಮೇಲೆ ಎಕ್ಸ್ರೇದು ಇತ್ತು. ಎಕ್ಸ್ರೇ ಇವತ್ತು ಕ್ಯಾನ್ಸಲ್ ಮಾಡಿದ್ದೀವಿ. BP ಶುಗರು ಎಲ್ಲ ಚೆಕ್ ಮಾಡ್ತಾರೆ. ಔಷಧಿಗೆ ಯಾವ ಥರ ಸರ್ ಮೆಡಿಸನ್? ಇದರಲ್ಲಿ ಸ್ಪಾಟಲ್ಲೇ BP ಶುಗರ್ಗೆಲ್ಲ ಇಲ್ಲೇ ಕೊಡ್ತೀವಿ. ಮೆಡಿಸನ್ ಎಲ್ಲ ಇಲ್ಲೇ ಕೊಡ್ತಾರೆ, ಅವರೇ ಕೊಡ್ತಾರೆ. ಆಮೇಲೆ ಉಚಿತವಾಗಿ ಕನ್ನಡಕನೂ ಅಷ್ಟೇ, ಯಾರಿಗಾರು ಪ್ರಾಬ್ಲಮ್ ಇದ್ದರೆ ಕನ್ನಡಕನೂ ಕೊಡ್ತಾರೆ. ಹಾಗೆ ಏನಾರು ಆಪ್ರೇಷನ್ ಮಾಡಬೇಕು ಅಂದರೂ ಅದನ್ನು ಉಚಿತವಾಗಿ ಮಾಡಿಸ್ಕೊಡ್ತೀವಿ. ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಎಷ್ಟು ಜನ ಈ ಟೈಮಲ್ಲಿ ಎಷ್ಟು ಜನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ? ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? ನಾವು ಇಲ್ಲಿ ಮಿನಿಮಮ್ ಒಂದು 200ರಿಂದ 250 ಜನ ಬರ್ತಾರೆ. 250 ಜನ 100% ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ವರ್ಷ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ನಾವು ನಿನ್ನೆ ಡಿಸೈಡ್ ಮಾಡಿದ್ದು, ನಿನ್ನೆ ಡಿಸೈಡ್ ಆಗಿದ್ದರಿಂದ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಏನಕ್ಕೆ ಅಂತಂದರೆ ಸುರೇಶ್ ಅಣ್ಣನ ಬರ್ತ್ಡೇ ಮಾಡಬೇಕು. 18ನೇ ತಾರೀಕು ಡಿಸೆಂಬರ್ 18ನೇ ತಾರೀಕು ಅವ್ರ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ಅವ್ರು ಇರೋದಿಲ್ಲ, ವರ್ಷ ಹೊರಗಡೆ ಹೊರಟೋಗ್ತಾರೆ. ಆದ ಕಾರಣ ಈ ಸಾರಿ ಮುಂಚಿತವಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಈ ಸಾರಿ ಸರ್ ನಾನೀಗ 6 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಕ್ಯಾಂಪು. ನಾನು ಎಲೆಕ್ಷನ್ ಲಾಸ್ಟ್ ಟೈಮ್ 10 ವರ್ಷ ಆಯಿತು ನಾನು ಈಗ ಎಲೆಕ್ಷನ್ ನಡೆದು. ಅದಾದಮೇಲೆ 5 ವರ್ಷ ಆದಮೇಲೆ ನಡಿಬೇಕಾಗಿತ್ತು, ನಡೆದಿಲ್ಲ. ಆಗ ಅದು ನಡೆಯುತ್ತದೆ ಅಂದ್ಕೊಂಡೇ ಇದ್ದೀವಿ, ನಡೀತಾ ಇಲ್ಲ. ಈಗ ಆಗುತ್ತೆ. ಯಾಕೆಂದರೆ ನಮ್ಮ DK ಶಿವಕುಮಾರ್ ಇರೋದು ಈಗ ಬೃಹತ್ ಬೆಂಗಳೂರು ಹೋಗಿ ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಮಾಡಿಕೊಟ್ಟಿರೋದಕ್ಕೆ ನಾವು ಶಿವಕುಮಾರ್ ಅವ್ರಿಗೂ ಹಾಗೂ ನಮ್ಮ DK ಸುರೇಶ್ ಅಣ್ಣವ್ರಿಗೂ ಧನ್ಯವಾದ ಹೇಳ್ತೀವಿ. ನಿಜವಾಗೂ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು. ಅದು ನಮ್ಮ DK ಶಿವಕುಮಾರ್ ಅಣ್ಣನೇ ಬರಬೇಕಾಯ್ತು ಅದು ಮಾಡೋದಕ್ಕೆ. ಮಾಡಿದ್ದು ತುಂಬಾ ಒಳ್ಳೆಯದು. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಜನ ಇದ್ದಾರೆ. ಅದಕ್ಕೆ ಎಲ್ರಿಗೂ ಅನುಕೂಲವೂ ಆಗುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ, ಅಭಿವೃದ್ಧಿಗೂ ಅನುಕೂಲ ಆಗುತ್ತೆ. ಇವಾಗ ಮನೆಗೆ ಸರ್ಕಾರ ಅಂತಾರಲ್ಲ, ಅದೇ ಥರ ಮನೆಗೆ ಆರೋಗ್ಯ ಇದು ಸೌಲಭ್ಯ ಕೊಡಿಸೋಣ ಅಂತ ನಮ್ಮ ಮುಖಂಡರು ಅರೇಂಜ್ ಮಾಡಿದ್ದಾರೆ. ಇದರಿಂದ ಈ ಸ್ಥಳೀಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಶುಗರ್ ಚೆಕ್ ಮಾಡಬೇಕಾದ್ರೆ ಲ್ಯಾಬಿಗೆ ಹೋದರೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಪ್ಲಸ್ ಹೋಗೋಕ್ಕೆ ಜನ ಕಷ್ಟ, ಯಾವ್ದಾದ್ರು ವೆಹಿಕಲ್ ಮಾಡ್ಕೊಳ್ಬೇಕು, ಇಲ್ಲ ಬಸ್ ಹತ್ತಬೇಕು. ಇದರ ಇಲ್ಲೇ ಸರೌಂಡಿಂಗ್ಸಲ್ಲೇ ಮಾಡ್ತಾರಲ್ಲ, ಅದೇ ಥರ ಜನರಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋದು. ಅದರಿಂದ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ನಮ್ಗೆ ಅನಿಸುತ್ತೆ. ನಾವು ತುಂಬ ದುರ್ಬಲ ವರ್ಗದ ಮಹಿಳೆಯರ ಜೊತೆ ಕೆಲಸಗಳು ಮಾಡ್ತಾರೆ. ಸ್ವಾತಿ ಮಹಿಳಾ ಸಂಘದಲ್ಲಿ ನಾವು ಅಲ್ಲಿ ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಾ ಇರೋದು. ಮತ್ತು ಸ್ವಾತಿ ಮಹಿಳಾ ಸಂಘದಲ್ಲಿ ಏನು ಪ್ರಾಜೆಕ್ಟ್ ಅಂತಂದರೆ, ನಾವು ಲೈಂಗಿಕ ಕಾರ್ಯಕರ್ತರನ್ನೆಲ್ಲ ಗುರುತಿಸಿ ಅವ್ರಿಗೆ ಮತ್ತು ಆರೋಗ್ಯ ಸಂಬಂಧಪಟ್ಟಂಗೆ HIV ಟೆಸ್ಟ್ ಮಾಡೋದು, BP ಶುಗರು, ಥೈರಾಯ್ಡ್ ಟೆಸ್ಟು, ಈ ಥರ ಐ ಟೆಸ್ಟು, ಈ ಥರ ಕ್ಯಾಂಪ್ಗಳೆಲ್ಲ ಮಾಡ್ತಾಯಿರ್ತೀವಿ. ಮತ್ತು ನಮ್ಮ ಸರು ನಮಗೆಲ್ಲ ಸಪೋರ್ಟ್ ಮಾಡಿ ಈ ಕ್ಯಾಂಪ್ನ ನಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ನಮ್ಮ ಫೀಲ್ಡ್ ಆಫೀಸರ್ಗಳು ತುಂಬ ಜನ ಇದ್ದೀವಿ. ನಾವು ಫೀಲ್ಡಲ್ಲೆಲ್ಲ ನಾವು ತುಂಬ ದುರ್ಬಲ ವರ್ಗದ ಮಹಿಳೆಯರನ್ನ ನಾವು ಕರೆದು ಕ್ಯಾಂಪ್ಗೆಲ್ಲ ಅವ್ರನ್ನ ರೆಫರ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್.